ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ತೊಡರನಾಳ್. ರಾಜ್ಯ ಕಾರ್ಮಿಕ ಕಲ್ಯಾಣ ಇಲಾಖೆಯಲ್ಲಿ ಭಾರಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪವನ್ನು ಕಟ್ಟಡ ಕಾರ್ಮಿಕರ ಸಂಘಟನೆಯ ಕಾರ್ಯದರ್ಶಿ ವೈ ಕುಮಾರ್ ಅವರು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ಈಗಾಗಲೇ ಈ ಇಲಾಖೆಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಒದಗಿಸಿ ಈ ಆರೋಪವನ್ನು ಹೊರಿಸಿ ಏನು ಇಲಾಖೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂಥ ಗುರುತರ ಆರೋಪದ ಮೇಲೆ ಲೋಕಾಯುಕ್ತಕ್ಕೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಅದು ಕೇವಲ ಏನು ಕಟ್ಟಡ ಕಾರ್ಮಿಕರು ಇತರೆ ನೋಂದಾಯಿತ ಮತ್ತು ನೋಂದಾಯಿತವಲ್ಲದ ಏನು ಕಾರ್ಮಿಕರಿದ್ದಾರೆ ಅವರ ಪ್ರಿವೆಂಟಿವ್ ಹೆಲ್ತ್ ಚೆಕಪ್ ವಿಚಾರವಾಗಿ ಏನು ಸರ್ಕಾರ ನೀಡುವಂತಹ 2954 ರೂಪಾಯಿ ಅಂದರೆ ಪ್ರತಿ ಒಬ್ಬ ಕಾರ್ಮಿಕನಿಗೆ ಈ ಸರ್ಕಾರದಿಂದ ಅವರ ಹೆಲ್ತನ್ನು ಚೆಕಪ್ ಮಾಡಿಸ್ಕೊಳ್ಳಿಕ್ಕೆ ಅವರಿಗೆ ಯಾವ ಸಮಸ್ಯೆಯನ್ನು ಕಂಡುಹಿಡ್ಕೊಳ್ಳೋಕ್ಕೋಸ್ಕರ ಇಲಾಖೆ ಒಂದು ಮಹತ್ತರ ಯೋಜನೆಯನ್ನು ಜಾರಿಗೊಳಿಸಿತ್ತು. ಆ ಜಾರಿಗೊಳಿಸಿದ ಯೋಜನೆ ಅಡಿಯಲ್ಲಿ ಈಗಾಗಲೇ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ 35,500ಕ್ಕೂ ಹೆಚ್ಚು ಜನರನ್ನು ನಾವು ಈಗಾಗಲೇ ಚೆಕಪ್ಪನ್ನು ಮಾಡಿಸಿದ್ದೇವೆ. ಅವರ ಹೆಲ್ತ್ಗೆ ಸಂಬಂಧಪಟ್ಟಂಥ ಏನು ಇಶ್ಯೂಸ್ಗಳಿದ್ದು ಅದೆಲ್ಲವೂ ಕೂಡ ರ್ಯಾಂಡಮ್ ಆಗಿ ಚೆಕಪ್ ಮಾಡಿದ್ದೇವೆ ಅನ್ನೋಂಥ ದಾಖಲೆಗಳನ್ನು ಸೃಷ್ಟಿಸಿ ಈಗಾಗಲೇ ಸರ್ಕಾರದಿಂದ ಬಿಡುಗಡೆ ಆಗಿರ್ತಕ್ಕಂಥ 9,89,00,000ಕ್ಕೂ ಹೆಚ್ಚು ಹಣವನ್ನು ಅವರು ಡ್ರಾ ಕೂಡ ಮಾಡಿದ್ದಾರೆ. ಇದರಿಂದ ನಮಗೆ ಮೇಲ್ನೋಟಕ್ಕೆ ಏನು ಈ ಜಿಲ್ಲೆಯ ಕಾರ್ಮಿಕರು ಒಂದು ಹೆಲ್ತ್ ಚೆಕಪ್ಪನ್ನು ಮಾಡಿಸಿದ್ದಾರೆ ಅವರು ಕೇವಲ 3,000-4,000-5 ಸಾವಿರದವರೆಗೂ ಕೂಡ ಮಾತ್ರ ಅವರು ಅಷ್ಟು ಜನ ಹೆಲ್ತ್ ಚೆಕಪ್ಪನ್ನು ಮಾಡಿಸಿದ್ದಾರೆ. ಉಳಿದಂತೆ ಏನು 35,000ವರೆಗೂ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವೆಲ್ಲವೂ ಕೂಡ ಸುಳ್ಳು ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಈ ಸರ್ಕಾರದ ಮಹತ್ತರ ಯೋಜನೆಯ ಹಣವನ್ನು ಒಂದು ಗುಳುಂ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೇ ರೀತಿ ಇಡೀ ರಾಜ್ಯಕ್ಕೆ ಈ ಪ್ರಕರಣವನ್ನು ಹೋಲಿಸ್ಕೊಂಡ್ರೆ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗೂ ಅನ್ವಯವಾಗುವಂತೆ ಒಂದೊಂದು ಜಿಲ್ಲೆಯಲ್ಲೂ ಕೂಡ 35,000 ಜನರ ಅಂದರೆ ಕಟ್ಟಡ ಕಾರ್ಮಿಕರಿಗೆ ಹೆಲ್ತ್ ಚೆಕಪ್ಪನ್ನು ಮಾಡಿಸಿರುವುದಾಗಿ ದಾಖಲೆಗಳನ್ನು ಸೃಷ್ಟಿಸಿ 9 ಕೋಟಿ 9.5 ಕೋಟಿ 10 ಕೋಟಿವರೆಗೂ ಕೂಡ ಬಿಲ್ಲನ್ನು ಡ್ರಾ ಮಾಡಿದ್ದಾರೆ. ಅದೇ ಹಣವನ್ನು ನಾವು ಕ್ರೋಢೀಕರಿಸಿ ನೋಡಿದಾಗ ಇಡೀ ರಾಜ್ಯದಲ್ಲಿ 325 ಕೋಟಿಗೂ ಹೆಚ್ಚು ಹಣವನ್ನು ಇಲ್ಲಿ ದುರುಪಯೋಗವನ್ನು ಮಾಡಲಾಗಿದೆ. ಏನು ಕಾರ್ಮಿಕರಿಗೆ ಸದ್ಬಳಕೆ ಆಗಬೇಕಾಗಿದ್ದ ಹಣವನ್ನು ಈ ಎಲ್ಲ ಹಂತದ ಅಧಿಕಾರಿಗಳು ಕೂಡ ದುರುಪಯೋಗವನ್ನು ಮಾಡಿಕೊಂಡು ಶಾಮೀಲಾಗಿ ಅವರು ಒಂದು ಹಣವನ್ನು ದೋಚಿರುವಂಥ ಪ್ರಕರಣವನ್ನು ನಿಜಕ್ಕೂ ಕೂಡ ಸರ್ಕಾರ ಬಯಲಿಗೆ ಎಳೆದು ಅಂದರೆ ತನಿಖೆ ರೂಪದಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಮತ್ತು ಯಾವ ಕಾರ್ಮಿಕರಿಗೆ ನ್ಯಾಯ ಸಿಗಬೇಕಾಗಿತ್ತು ಆ ಕಾರ್ಮಿಕರಿಗೆ ನ್ಯಾಯ ಸಿಗುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಏನು ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು 2021-22ನೇ ಸಾಲಿನಲ್ಲಿ ಒಂದು ಟೆಂಡರನ್ನು ಆಗಿತ್ತು. ಅದು ಬಸಪ್ಪ ಆಸ್ಪತ್ರೆಗೆ ಆ ಟೆಂಡರ್ ಆಗಿತ್ತು. ಆ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥ ಏನು BJP ಸರ್ಕಾರದ ಅವಧಿನಲ್ಲಿ ನಡೆದಿರ್ತಕ್ಕಂಥ ಈ ಹೆಲ್ತ್ ಚೆಕಪ್ ಪ್ರಕರಣ ಏನಿದೆ ಅದರಲ್ಲೂ ಕೂಡ ಈ ರೀತಿಯ ಆರೋಪವು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಅದೇ ರೀತಿಯ ಪ್ರಕರಣ ಈಗಲೂ ಅಂದರೆ ಈ ಜಿಲ್ಲೆಯ ಈ ವರ್ಷ ಅಂದರೆ 2023-24ನೇ ಸಾಲಿನ ಈ ಟೆಂಡರ್ ಪ್ರಕ್ರಿಯೆಯಲ್ಲೂ ಕೂಡ ಅದೇ ರೀತಿಯ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ತುಮಕೂರು ಮೂಲದ ಒಂದು ಅಶ್ವಿನಿ ಆಸ್ಪತ್ರೆ ಅಂತ ಆಸ್ಪತ್ರೆಗೆ ಈ ಟೆಂಡರನ್ನು ನೀಡಲಾಗಿದೆ. ಅವರು ಕೂಡ ಈ ರೀತಿಯ 10 ಕೋಟಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಅದರಲ್ಲೂ ಕೂಡ ಇದೇ ರೀತಿಯ ಸಂಶಯವೂ ಕೂಡ ವ್ಯಕ್ತವಾಗಿದೆ. ಅದೇ ರೀತಿಯ ಸಮರ್ಪಕವಾಗಿ ಎಲ್ಲ ಕಟ್ಟಡ ಕಾರ್ಮಿಕರನ್ನು ಹೆಲ್ತ್ ಚೆಕಪ್ಪನ್ನು ಮಾಡದೆ ಬೋಗಸ್ ಬಿಲ್ಲನ್ನು ಸೃಷ್ಟಿ ಮಾಡಿ ಹಣವನ್ನು ಪಾವತಿ ಮಾಡಿದ್ದಾರೆ ಅನ್ನುವಂಥ ಆರೋಪಗಳನ್ನು ಈಗಾಗಲೇ ಕಾರ್ಮಿಕ ಸಂಘಟನೆಗಳು ಆರೋಪ ಮಾಡ್ತಾ ಇರ್ತಕ್ಕಂಥ. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ರೀತಿಯಲ್ಲಿ ರಾಜ್ಯ ಸರ್ಕಾರ ಎರಡೂ ಪ್ರಕರಣವನ್ನು ಪರಿಗಣಿಸಿ ತನಿಖೆಯನ್ನು ಮಾಡಬೇಕು, ನ್ಯಾಯ ಕೊಡಿಸಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ.